ನೋಡಿ ಕ್ವಶನ್, ಇಫ್ ಟಿ is a transformation from v2 of r to v2 of r defined by t of a comma b is equal to a cos theta minus b sin theta comma a sin theta plus b cos theta, decide whether t is a linear or not. ನೋಡಿ ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಅವರು ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ ಟಿ ಬಂದು ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ವಿ ಟು ಆಫ್ ಆರ್ ಟು ವಿ ಟು ಆಫ್ ಆರ್ ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ವಿ ಟು ಆಫ್ ಆರ್ದು ಎಲಿಮೆಂಟ್ ಇದೆಯಲ್ಲ ಅದನ್ನ ಈ ವಿ ಟು ಆಫ್ ಆರ್ ಎಲಿಮೆಂಟ್ಗೆ ಏನು ಮಾಡ್ತಾಯಿದ್ದೀವಿ, ಮ್ಯಾಪ್ ಮಾಡ್ತಾಯಿದ್ದೀವಿ. ಅರ್ಥ ಆಗ್ತಿದೆಯಲ್ವಾ? ಯಾವ ಥರ ಅಂದರೆ ಟಿ ಆಫ್ ಎ ಕಾಮ ಬಿ ಈಸ್ ಈಕ್ವಲ್ ಟು ಈ ಥರ. ಈಗ ನಾವು ಇದು ಈ ಟ್ರಾನ್ಸ್ಫಾರ್ಮೇಷನ್ ಏನಿದೆ ಅದು ಲೀನಿಯರಾ ಇಲ್ವಾ ಅಂತ ಕೇಳ್ತಾ ಇರೋದು. ಗೊತ್ತಾಗ್ತಿದೆಯಲ್ವಾ? ಇನ್ನು ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟು ನೋಡಿ, ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಈಗ ನೋಡಿ, ಇಫ್ ವಿ ಆ್ಯಂಡ್ ಡಬ್ಲ್ಯೂ ಆರ್ ಟೂ ವೆಕ್ಟರ್ ಸ್ಪೇಸಸ್, the mapping ಅಥವಾ transformation from V to W is linear when T of A plus B is equal to T of A plus T of B, ಇನ್ನೊಂದು T of C into A is equal to C times T of A. ಇದು ಒಂದು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ಗೆ ಕಂಡೀಷನ್. ಇಲ್ಲಿ ಎ ಮತ್ತು ಬಿ ಬಂದು ವೇರ್ ಎ ಆ್ಯಂಡ್ ಬಿ ಬಿಲಾಂಗ್ಸ್ ಟು ವಿ ಅಂದರೆ ಇನ್ಪುಟ್ಟು ವೆಕ್ಟರ್ ಸ್ಪೇಸು. ಇಲ್ಲಿ ನೋಡಿ, ಇಲ್ಲಿ ಎ ಬಿ ಅಂದರೆ ಯಾವುದು ವೆಕ್ಟರ್ಸು ಫ್ರಮ್ ವಿ. ಟಿ ಆಫ್ ಎ ಟಿ ಆಫ್ ಬಿ ಅಂದರೆ ಅದು ಡಬ್ಲ್ಯೂ ಇಂದ ಬರೋದು ವೆಕ್ಟರ್ಸು. ಗೊತ್ತಾಗ್ತಿದೆಯಲ್ವಾ? ಟಿ ಆಫ್ ಸಿ ಇಂಟು ಎ, ಇಲ್ಲಿ ಎ ಬಿ ವಿಯಿಂದ ಆಗಿರಬೇಕು, ಅದು ಮೇನು. ಮತ್ತು ಸಿ ಬಿಲಾಂಗ್ಸ್ ಟು ಸ್ಕೇಲಾರ್ ಫೀಲ್ಡ್ ಎಫ್. ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನಾವು ಅದಕ್ಕೆ ಏನಂತ ಹೇಳ್ತೀವಿ, ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಅಂದರೆ ಎರಡು ವೆಕ್ಟರ್ ಸ್ಪೇಸಸ್ಸು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂದರೆ ಟಿ ಆಫ್ ಎ ಪ್ಲಸ್ ಬಿ ಆನ್ಸರ್ ಏನು ಬರಬೇಕು, ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ ಬರಬೇಕು. ಇನ್ನೊಂದು ಟಿ ಆಫ್ ಸಿ ಇಂಟು ಎ ಆನ್ಸರ್ ಏನು ಬರಬೇಕು, ಸಿ ಟೈಮ್ಸ್ ಟಿ ಆಫ್ ಎ ಆಗಿರಬೇಕು. ಗೊತ್ತಾಗ್ತಿದೆಯಲ್ವಾ? ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಈ ಪ್ರಾಬ್ಲಮ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟು ಟಿ ಆಫ್ ಎ ಕಾಮ ಬಿ ಕೊಟ್ಟಿದ್ದಾರಲ್ಲ, ಬರ್ಕೊಬಿಡೋಣ. ಟಿ ಆಫ್ ಎ ಕಾಮ ಬಿ ಏನು, ಎ ಕಾಸ್ ಟೀಟಾ ಮೈನಸ್ ಬಿ ಸೈನ್ ಟೀಟಾ ಕಾಮ ಎ ಸೈನ್ ಟೀಟಾ ಪ್ಲಸ್ ಬಿ ಕಾಸ್ ಟೀಟಾ. ಇಲ್ಲಿ ಲೆಟ್ ಎ ಬಂದು A1 ಕಾಮ B1 ಆ್ಯಂಡ್ ಬಿ ಬಂದು A2 ಕಾಮ B2 ಅಂತ ತಗೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಇಲ್ಲಿ ಆ್ಯಕ್ಚುಲಾಗಿ ನೀವು ಎ ಬಿ ಕೊಟ್ಟಿರೋದ್ರಿಂದ ನೀವು ಒಂದು ಕೆಲಸ ಮಾಡಿ, ಎ ಬಿ ಬೇಡ, ನೀವೇನು ತಗೊಳ್ಳಿ, ಎಕ್ಸ್ ತಗೊಳ್ಳಿ. ಎಕ್ಸ್ ಕಾಮ ವೈ ಕೊಟ್ಟರೆ ಎ ಕಾಮ ಬಿ ತಗೊಳ್ಳಿ. ಆ ಥರ ಈಗ ಟಿ ಆಫ್ ಎಕ್ಸ್ ಕಾಮ ವೈ ಕೊಟ್ಟರೆ ಲೆಟ್ ಎ ಈಸ್ ಈಕ್ವಲ್ ಟು, ಇಲ್ಲಿ ಟಿ ಆಫ್ ಎಕ್ಸ್ ಕಾಮ ವೈ ಕೊಟ್ಟರೆ ಎ ಈಸ್ ಈಕ್ವಲ್ ಟು, ಟಿ ಆಫ್ ಎ ಕಾಮ ಬಿ ಕೊಟ್ಟರೆ ನೀವೇನು ತಗೊಳ್ಳಿ, ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು x1 ಕಾಮ y1 ಆ್ಯಂಡ್ y ಈಸ್ ಈಕ್ವಲ್ ಟು x2 ಕಾಮ y2. ನೀವು ಸ್ಟಾರ್ಟಿಂಗ್ ಇನ್ಪುಟ್ ತೊಗೋತಾ ಇದ್ದೀರಲ್ಲ ಎ ಬಿ, ಅದ್ರ ಬದಲು ನೀವೇನಂತ ತೊಗೊಳ್ಳಿ, ಎಕ್ಸ್ ವೈ ತೊಗೊಳ್ಳಿ ಅಷ್ಟೇ. ಬಿಲಾಂಗ್ಸ್ ಟು ವಿ ಟು ಆಫ್ ಆರ್. ಅರ್ಥ ಆಗ್ತಿದೆಯಲ್ವ? ವಿ ಟು ಆಫ್ ಆರ್ನಿಂದ ಎಕ್ಸ್ ಮತ್ತು ವೈ ತೊಗೊಂಡಿದ್ದೀವಿ ಅಂತ. ಈಗ ಫಸ್ಟ್ ಏನು ಫೈಂಡ್ ಮಾಡಬೇಕು ನೀವು, ಟಿ ಆಫ್ ಎಕ್ಸ್ನ ಫೈಂಡ್ ಮಾಡಬೇಕು. ಟಿ ಆಫ್ ಎಕ್ಸ್ ಅಂದರೆ ಏನು, x1 ಕಾಮ y1. ಇದು ಜ್ಞಾಪಕ ಇಟ್ಕೊಳ್ಳಿ. ಟಿ ಆಫ್ ಲೆಫ್ಟ್ ಕಾಮ ರೈಟ್ ಅಂದರೆ ಲೆಫ್ಟ್ ಇಂಟು ಕಾಸ್ ಟೀಟಾ ಮೈನಸ್ ರೈಟ್ ಇಂಟು ಸೈನ್ ಟೀಟಾ. ಇದು ಲೆಫ್ಟ್ ಇಂಟು ಸೈನ್ ಟೀಟಾ ಪ್ಲಸ್ ರೈಟ್ ಇಂಟು ಕಾಸ್ ಟೀಟಾ. ಇಲ್ಲಿ ಲೆಫ್ಟ್ ಏನಿದೆ x1 ಕಾಸ್ ಟೀಟಾ ಮೈನಸ್ ಬಿ ಅಂದರೆ ರೈಟ್ y1 ಸೈನ್ ಟೀಟಾ. ಇಲ್ಲಿ ಎ ಅಂದರೆ ಲೆಫ್ಟ್ ಏನಿದೆ x1 ಸೈನ್ ಟೀಟಾ ಪ್ಲಸ್ ಬಿ ಅಂದರೆ ರೈಟ್ y1 ಕಾಸ್ ಟೀಟಾ. ಇದು ಟಿ ಆಫ್ ಎಕ್ಸ್ ಆಯಿತು. ಟಿ ಆಫ್ ವೈ ಬಂದು ವೈ ಅಂದರೆ ಏನು, x2 ಕಾಮ y2. ಟಿ ಆಫ್ x2 ಕಾಮ y2 ಈಸ್ ಈಕ್ವಲ್ ಟು ಟಿ ಆಫ್ ಲೆಫ್ಟ್ ಕಾಮ ರೈಟ್ ಅಂದರೆ ಸೇಮು, ಲೆಫ್ಟ್ ಕಾಸ್ ಟೀಟಾ ಮೈನಸ್ ರೈಟ್ ಸೈನ್ ಟೀಟಾ. ಲೆಫ್ಟ್ ಕಾಸ್ ಟೀಟಾ ಅಂದ್ರೇನು, x2 ಕಾಸ್ ಟೀಟಾ ಮೈನಸ್ ರೈಟ್ ಅಂದರೆ y2 ಸೈನ್ ಟೀಟಾ ಕಾಮ ಲೆಫ್ಟ್ ಸೈನ್ ಟೀಟಾ. ಲೆಫ್ಟ್ ಅಂದ್ರೇನು, x2 ಸೈನ್ ಟೀಟಾ ಪ್ಲಸ್ ಬಿ ಬದಲು y2 ಹಾಕಿ y2 ಕಾಸ್ ಟೀಟಾ. ಇದು ಒಂದು ಏನಾಯಿತು, ಟಿ ಆಫ್ ಎಕ್ಸ್ ಆಯಿತು, ಟಿ ಆಫ್ ವೈ ಆಯಿತು. ನಾವು ಅಂತ ಬರೆದು ಎಕ್ಸ್ ಪ್ಲಸ್ ವೈ ಮಾಡ್ಕೊಳ್ಳಿ. ಎಕ್ಸ್ ಪ್ಲಸ್ ವೈ ಅಂದ್ರೇನು, ವಾಟ್ ಈಸ್ ಎಕ್ಸ್, x1 ಕಾಮ y1 ಪ್ಲಸ್ ವೈ ಏನು, x2 ಕಾಮ y2. ನೋಡಿ, ಲೆಫ್ಟ್ ಟು ಲೆಫ್ಟ್ಗೇನೆ ಆ್ಯಡ್ ಮಾಡಬೇಕು, ರೈಟ್ಗೇನೆ ಆ್ಯಡ್ ಮಾಡಬೇಕು. x1 ಪ್ಲಸ್ x2 ಕಾಮ
y1 ಪ್ಲಸ್ y2. ಈಗ ಟಿ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟಿ ಆಫ್ x1 ಪ್ಲಸ್ x2 y1 ಪ್ಲಸ್ y2. ಟಿ ಆಫ್ ಲೆಫ್ಟ್ ಕಾಮ ರೈಟ್ ಅಂದರೆ ಫಾರ್ಮುಲಾ ಲೆಫ್ಟ್ ಕಾಸ್ ಟೀಟಾ. ಲೆಫ್ಟ್ ಅಂದ್ರೇನು? x1 ಪ್ಲಸ್ x2 ಕಾಸ್ ಟೀಟಾ ಮೈನಸ್ ರೈಟ್ ಸೈನ್ ಟೀಟಾ ಮೈನಸ್ y1 ಪ್ಲಸ್ y2 ಸೈನ್ ಟೀಟಾ ಕಾಮ ಲೆಫ್ಟ್ ಸೈನ್ ಟೀಟಾ. ಲೆಫ್ಟ್ ಅಂದರೆ ಏನು? x1 ಪ್ಲಸ್ x2 ಸೈನ್ ಟೀಟಾ ಪ್ಲಸ್ ರೈಟ್ ಕಾಸ್ ಟೀಟಾ. ರೈಟ್ ಅಂದರೆ ಏನು? y1 ಪ್ಲಸ್ y2 ಕಾಸ್ ಟೀಟಾ. ಈಗ ಇಲ್ಲೇನು ಮಾಡಿ, x1 ಕಾಸ್ ಟೀಟಾ ಮಾಡಿ, x1 ಕಾಸ್ ಟೀಟಾ ಪ್ಲಸ್ x2 ಕಾಸ್ ಟೀಟಾ ಮೈನಸ್ y1 ಸೈನ್ ಟೀಟಾ ಮೈನಸ್ y2 ಸೈನ್ ಟೀಟಾ. ನೆಕ್ಸ್ಟು x1 ಸೈನ್ ಟೀಟಾ ಪ್ಲಸ್ x2 ಸೈನ್ ಟೀಟಾ ಪ್ಲಸ್ y1 ಕಾಸ್ ಟೀಟಾ ಪ್ಲಸ್ y2 ಕಾಸ್ ಟೀಟಾ. ನೆಕ್ಸ್ಟ್ 1ನ ಒಂದು ಕಡೆ ಬರ್ಕೋಬಿಡಿ, 2ನ ಒಂದು ಕಡೆ ಬರ್ಕೋಬಿಡಿ. ಇದೇನಾಗುತ್ತೆ? x1 ಕಾಸ್ ಟೀಟಾ ಮೈನಸ್ y1 ಸೈನ್ ಟೀಟಾ ಪ್ಲಸ್ x2 ಕಾಸ್ ಟೀಟಾ ಮೈನಸ್ y2 ಸೈನ್ ಟೀಟಾ. ಆಮೇಲೆ ಕಾಮ x1 ಸೈನ್ ಟೀಟಾ ಪ್ಲಸ್ y1 ಕಾಸ್ ಟೀಟಾ ಪ್ಲಸ್ x2 ಸೈನ್ ಟೀಟಾ ಪ್ಲಸ್ y2 ಕಾಸ್ ಟೀಟಾ. ಈ ಥರ ಬರ್ಕೋಬೇಕು. ಆಮೇಲೆ ಏನು ಮಾಡಿ, x1 ಕಾಸ್ ಟೀಟಾ ಮೈನಸ್ ಇದನ್ನ ಸಪ್ರೇಟ್ ಮಾಡ್ಬಿಡಿ. ನೋಡಿ, x1 ಕಾಸ್ ಟೀಟಾ ಮೈನಸ್ y1 ಸೈನ್ ಟೀಟಾ ಕಾಮ ಬರೆದು x1 ಸೈನ್ ಟೀಟಾ ಪ್ಲಸ್ y1 ಕಾಸ್ ಟೀಟಾ ಬರ್ಕೊಳ್ಳಿ. ಪ್ಲಸ್ ಈಗ x2 y2 ಬರ್ಕೊಳ್ಳಿ. x2 ಕಾಸ್ ಟೀಟಾ ಮೈನಸ್ y2 ಸೈನ್ ಟೀಟಾ ಕಾಮ x2 ಸೈನ್ ಟೀಟಾ ಪ್ಲಸ್ y2 ಕಾಸ್ ಟೀಟಾ. ಈಗ ಇದ್ರ ಬದಲು ಏನಂತ ಬರೀಬೇಕು? ಟಿ ಆಫ್ ಎಕ್ಸ್ ಅಂತ ಬರೀಬೇಕು. ಇದ್ರ ಬದಲು ಟಿ ಆಫ್ ವೈ ಅಂತ ಬರೀಬೇಕು. ದೇರ್ಫೋರ್ ಟಿ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟಿ ಆಫ್ ಎಕ್ಸ್ ಪ್ಲಸ್ ಟಿ ಆಫ್ ವೈ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಈಗ ನಾವು ಸಿ ಇಂಟು ಎಕ್ಸ್ ಮಾಡ್ಕೋಬೇಕು. ಸಿ ಇಂಟು ಎಕ್ಸು ಅಲ್ಲಿ ಸಿ ಇಂಟು ಎ ಮಾಡಿದ್ರಲ್ಲ, ಅದೇ ಥರ ಇಲ್ಲಿ ಸಿ ಇಂಟು ಎಕ್ಸ್ ಮಾಡ್ಕೋಬೇಕು. ಸಿ ಇಂಟು ಎಕ್ಸ್ ಅಂದ್ರೇನು? ಸಿ ಇಂಟು x1 ಕಾಮ y1, ಸಿ ಇಂಟು x1 ಕಾಮ ಸಿ ಇಂಟು y1. ಈಗ ನೋಡಿ, ಟಿ ಆಫ್ ಸಿ ಎಕ್ಸ್ನ ಫೈಂಡ್ ಮಾಡಬೇಕು. ಟಿ ಆಫ್ ಸಿ ಎಕ್ಸ್ ಅಂದರೆ ಟಿ ಆಫ್ ಸಿ x1 ಕಾಮ ಸಿ y1. ನೋಡಿ, ಟಿ ಆಫ್ ಲೆಫ್ಟ್ ಕಾಮ ರೈಟ್ ಅಂದರೆ ಇಲ್ಲಿ ಬರೀರಿ ವೇರ್ ಸಿ ಬಿಲಾಂಗ್ಸ್ ಟು ಎಫ್, ವೇರ್ ಸಿ ಬಿಲಾಂಗ್ಸ್ ಟು ಎನಿ ಸ್ಕೇಲರ್ ಫೀಲ್ಡ್. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇಲ್ಲೇನು ಮಾಡಿ, ಇದು ಲೆಫ್ಟ್ ಇದು ರೈಟ್. ಏನು ಟಿ ಆಫ್ ಲೆಫ್ಟ್ ಕಾಮ ರೈಟ್ ಅಂದ್ರೇನು? ಲೆಫ್ಟ್ ಕಾಸ್ ಡೀಟಾ ಮೈನಸ್ ರೈಟ್ ಸೈನ್ ಡೀಟಾ. ಅಂದರೆ ಲೆಫ್ಟ್ ಏನು? ಸಿ x1 ಕಾಸ್ ಡೀಟಾ ಮೈನಸ್ ಸಿ y1 ಸೈನ್ ಡೀಟಾ ಕಾಮ ಇಲ್ಲಿ ನೋಡಿ ಲೆಫ್ಟ್ ಸೈನ್ ಡೀಟಾ ಪ್ಲಸ್ ರೈಟ್ ಕಾಸ್ ಡೀಟಾ. ಲೆಫ್ಟ್ ಅಂದರೆ ಏನು? ಸಿ x1 ಸೈನ್ ಡೀಟಾ ಪ್ಲಸ್ ರೈಟ್ ಏನು? ಸಿ y1 ಕಾಸ್ ಡೀಟಾ. ಇಲ್ಲಿ ಫಸ್ಟು ಇದರಲ್ಲಿ ಸಿ ಕಾಮನ್ ತೊಗೊಳ್ಳಿ. ಸಿ ಕಾಮನ್ ತೊಗೊಂಡ್ರೆ x1 ಕಾಸ್ ಡೀಟಾ ಮೈನಸ್ y1 ಸೈನ್ ಡೀಟಾ ಕಾಮ ಸಿ ಇಂಟು x1 ಸೈನ್ ಡೀಟಾ ಪ್ಲಸ್ y1 ಕಾಸ್ ಡೀಟಾ. ಸಿನ ಕಾಮನ್ ತೊಗೊಳ್ಳಿ. ಏನು ಉಳಿಯುತ್ತೆ? x1 ಕಾಸ್ ಡೀಟಾ ಮೈನಸ್ y1 ಸೈನ್ ಡೀಟಾ ಕಾಮ x1 ಸೈನ್ ಡೀಟಾ ಪ್ಲಸ್ y1 ಕಾಸ್ ಡೀಟಾ. ಅಂದರೆ ಸಿ ಇಂಟು ಟಿ ಆಫ್ ಎಕ್ಸ್ ಆಗುತ್ತೆ. ಇದು ಸೇಮ್ ಏನಿದೆ ಟಿ ಆಫ್ ಎಕ್ಸ್ ಥರ ಇದೆ. ಅಂದರೆ ಟಿ ಆಫ್ ಸಿ ಇಂಟು ಎಕ್ಸ್ ಅಂದರೆ ಸಿ ಇಂಟು ಟಿ ಆಫ್ ಎಕ್ಸ್. ನೋಡಿ, ದಸ್ ದೇರ್ ಫೋರ್ ಟಿ ಆಫ್ ಸಿ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಸಿ ಇಂಟು ಟಿ ಆಫ್ ಎಕ್ಸ್ ಆಯಿತು.
ದೇರ್ ಫೋರ್ ಟಿ ಈಸ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬಿಡ್ಬೇಕು. ಟಿ ಈಸ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ನೋಡಿ, ಪ್ರೂವ್ ದಟ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಈ ಥರ ಮಾಡ್ಬೇಕು ನೀವು. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಟಿ ಆಫ್ ಎ ಕಮ ಬಿ ಈಸ್ ಈಕ್ವಲ್ ಟು ಎ ಕಾಸ್ ಥೀಟಾ ಮೈನಸ್ ಬಿ ಸೈನ್ ಥೀಟಾ ಎ ಸೈನ್ ಥೀಟಾ ಪ್ಲಸ್ ಬಿ ಕಾಸ್ ಥೀಟಾ ಇದ್ದರೆ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು ಏನು ತೊಗೋಬೇಕು? x1 y1 ಆ್ಯಂಡ್ y ಈಸ್ ಈಕ್ವಲ್ ಟು x2 y2 ಬಿಲಾಂಗ್ಸ್ ಟು v2 ಆಫ್ ಆರ್. ಟಿ ಆಫ್ ಎಕ್ಸ್ ಅಂದರೆ ಟಿ ಆಫ್ x1 ಕಾಮ y1. ಇದು ನೋಡಿ, ಟಿ ಆಫ್ ಲೆಫ್ಟ್ ಕಾಮ ರೈಟ್ ಅಂದರೆ ಲೆಫ್ಟ್ ಕಾಸ್ ಥೀಟಾ ಮೈನಸ್ ರೈಟ್ ಸೈನ್ ಥೀಟಾ. ಇಲ್ಲಿ ಎ ಬದಲು x1 ಹಾಕಿ, ಬಿ ಬದಲು y1 ಹಾಕಿ. ಎ ಬದಲು x1, ಬಿ ಬದಲು y1. ಅದೇ ಥರ ಎ ಬದಲು x2, ಬಿ ಬದಲು y2 ಹಾಕಿದ್ರೆ ಟಿ ಆಫ್ y ಸಿಗುತ್ತೆ. ಆಮೇಲೆ x ಪ್ಲಸ್ y ಮಾಡಿ. ಎಕ್ಸ್ ಅಂದರೆ ಇದು, ವೈ ಅಂದರೆ ಇದು, ಆ್ಯಡ್ ಮಾಡಿದಾಗ ಇದು ಬರುತ್ತೆ. ಟಿ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಅಪ್ಲೈ ಮಾಡಿದ್ರೆ ಟಿ ಆಫ್ ಇದು ಬರುತ್ತೆ. ಇಲ್ಲಿ ಲೆಫ್ಟ್ ಕಾಮ ರೈಟ್ ಅಂದರೆ ಲೆಫ್ಟ್ ಕಾಸ್ ಥೀಟಾ ಮೈನಸ್ ರೈಟ್ ಸೈನ್ ಥೀಟಾ ಕಾಮ ಲೆಫ್ಟ್ ಸೈನ್ ಥೀಟಾ ಪ್ಲಸ್ ರೈಟ್ ಕಾಸ್ ಥೀಟಾ ಮಾಡಿದ್ರೆ ಈ ಥರ ಬರುತ್ತೆ. ಲೆಫ್ಟ್ ಬದಲು x1 y1, x1 ಪ್ಲಸ್ x2 ಅಂದರೆ ಎ ಬದಲು x1 ಪ್ಲಸ್ x2, ಬಿ ಬದಲು y1 ಪ್ಲಸ್ y2 ಹಾಕಿದ್ರೆ ಈ ಥರ ಬರುತ್ತೆ. ಆಮೇಲೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಆಮೇಲೆ ಏನು ಮಾಡಬೇಕು? 1 ಒಂದು ಕಡೆ ಮಾಡ್ಕೊಂಡು 2 ಒಂದು ಕಡೆ ಮಾಡ್ಕೋಬೇಕು. ಆಮೇಲೆ ಫುಲ್ 1 ಲೆಫ್ಟಲ್ಲಿ ಬರ್ಕೋಬೇಕು, ಪ್ಲಸ್ 2 ಇಲ್ಲಿ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಇದನ್ನ ಏನಂತ ನೋಡಿ, ಇದು ಸೇಮ್ ಟಿ ಆಫ್ ಎಕ್ಸ್ ಥರ ಇದೆ, ಇದು ಸೇಮ್ ಟಿ ಆಫ್ ವೈ ಥರ ಇದೆ. ನಾವು ಸಿ ಇಂಟು ಎಕ್ಸ್ ಅಂದರೆ ಇದು. ದೇರ್ ಫೋರ್ ಟಿ ಆಫ್ ಎಕ್ಸ್ ಪ್ಲಸ್ ವೈ ಏನಾಯಿತು? ಟಿ ಆಫ್ ಎಕ್ಸ್ ಪ್ಲಸ್ ಟಿ ಆಫ್ ವೈ. ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಸಿ ಇಂಟು ಎಕ್ಸ್ ಮಾಡಬೇಕು. ಸಿ ಇಂಟು x1 ಕಾಮ y1 ಈಸ್ ಈಕ್ವಲ್ ಟು ಸಿ ಇಂಟು x1 ಕಾಮ ಸಿ ಇಂಟು y1 ವೇರ್ ಸಿ ಬಿಲಾಂಗ್ಸ್ ಟು ಸ್ಕೇಲಾರ್ ಫೀಲ್ಡು. ಟಿ ಆಫ್ ಸಿ ಇಂಟು ಎಕ್ಸ್ನ ಫೈಂಡ್ ಮಾಡಬೇಕು. ಟಿ ಆಫ್ ಸಿ ಇಂಟು x1 ಕಾಮ ಸಿ ಇಂಟು y1. ಟಿ ಆಫ್ ಲೆಫ್ಟ್ ಕಾಮ ರೈಟ್ ಅಂದರೆ ಲೆಫ್ಟ್ ಕಾಸ್ ಥೀಟಾ ಮೈನಸ್ ರೈಟ್ ಸೈನ್ ಥೀಟಾ ಕಾಮ ಲೆಫ್ಟ್ ಸೈನ್ ಥೀಟಾ ಪ್ಲಸ್ ರೈಟ್ ಕಾಸ್ ಥೀಟಾ ಅಪ್ಲೈ ಮಾಡಿ. ಸಿನ ಕಾಮನ್ ತೊಗೊಳ್ಳಿ, ಸಿನ ಆಚೆ ತೊಗೊಳ್ಳಿ. ಇದು ಟಿ ಆಫ್ ಎಕ್ಸ್ ಅಂತ ತೊಗೊಳ್ಳಿ, ಸಿ ಇಂಟು ಟಿ ಆಫ್ ಎಕ್ಸ್. ಅಂದರೆ ದೇರ್ ಫೋರ್ ಟಿ ಆಫ್ ಸಿ ಎಕ್ಸ್ ಈಸ್ ಈಕ್ವಲ್ ಟು ಸಿ ಇಂಟು ಟಿ ಆಫ್ ಎಕ್ಸ್. ದೇರ್ ಫೋರ್ ಸಿ ಅಥವಾ ದಸ್ ಟಿ ಈಸ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.